ಇನ್ನು ಒಂದು ತಿಂಗಳಾದರೂ ಇರಾನ್ ಇಸ್ರೇಲ್ ಯುದ್ಧ ನಿಲ್ಲುವಂಥ ಲಕ್ಷಣಗಳು ಕಾಣ್ತಾ ಇದೆ, ಮುಂದುವರೆದಿದೆ. ಖಮೇನಿ ಸತ್ತು ಶರಣಾಗದೆ ಇರಾನ್ನಿಂದ ಹೋರಾಟ ಮುಂದುವರೆದಿದೆ. ನೋಡಿ, ಖಮೇನಿ ಸತ್ತು ಇಷ್ಟು ದಿನ ಆಯಿತು, ಬಟ್ ಇನ್ನೂ ಯುದ್ಧ ನಿಂತಿಲ್ಲ. ಯುದ್ಧಕ್ಕೆ ಮುಂಚಿತವಾಗಿಯೇ ಸಿದ್ಧತೆಯನ್ನು ನಡೆಸಿತ್ತು ಇರಾನ್. 25-30 ವರ್ಷಗಳಿಂದ ಯುದ್ಧಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿತ್ತು ಇರಾನ್. ಅಮೆರಿಕ ಮೇಲಿನ ಯುದ್ಧಕ್ಕೆ ಇರಾನ್ ಸಿದ್ಧವಾಗಿದ್ದು ಹೇಗೆ? ಈ ಪ್ರಶ್ನೆ ಕೂಡ ಈಗ ಎದ್ದಿದೆ. ಖಮೇನಿ ಡೆತ್ ಆದರು, ಈಗ ಯುದ್ಧ ನಿಂತಿಲ್ಲ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನೋಡಿ, ಈ ಯುದ್ಧ ನಡೀತಾ ಇದೆಯಲ್ಲ, 1 ತಿಂಗಳು ಆಗೋಗಿದೆ. ಈಗ ಇನ್ನೊಬ್ಬ ಸರ್ವೋಚ್ಚ ನಾಯಕನ ಆಯ್ಕೆ ಆಗಿದೆ. ಈ ಹಿಂದೆ ಇದ್ದಂಥ ಸರ್ವೋಚ್ಚ ನಾಯಕನ ಹತ್ಯೆ ಆಗಿದ್ರೂ ಯುದ್ಧ ಮಾತ್ರ ನಿಂತಿಲ್ಲ. ಹಾಗಾದರೆ ಎಷ್ಟು ವರ್ಷಗಳಿಂದ ಯುದ್ಧಕ್ಕೆ ತಯಾರಿ ಆಗ್ತಾ ಇತ್ತು? ಯುದ್ಧ ಯಾಕೆ ನಿಲ್ತಾ ಇಲ್ಲ? ಇದರ ಅಂತ್ಯ ಹೇಗೆ? ಹೌದು ಮಧುಸೂದನ್, ಮುಖ್ಯವಾಗಿ ಬಲಾಢ್ಯ ಅಮೆರಿಕಾದಂತಹ ಸೇನೆ ವಿರುದ್ಧವೇ ಪುಟ್ಟ ರಾಷ್ಟ್ರವಾದಂತಹ ಇರಾನ್ನ ಸೇನೆ ಈಗ 36-37 ದಿನಗಳಾದ್ರೂ ಕೂಡ ನಿರಂತರವಾಗಿ ಯುದ್ಧವನ್ನ ಮಾಡ್ತಲೇ ಇದೆ. ಈಗಲೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಹಾಗೂ ಮಿತ್ರ ರಾಷ್ಟ್ರಗಳ ವಿರುದ್ಧ ಮಿಸೈಲ್ ದಾಳಿ, ಡ್ರೋನ್ ದಾಳಿಗಳನ್ನ ನಡೆಸ್ತಲೇ ಇದೆ. ಇರಾನ್ಗೆ ಈ ಶಕ್ತಿ ಸಾಮರ್ಥ್ಯ ಹೇಗೆ ಬಂತು? ಇನ್ನು ಎಷ್ಟು ದಿನಗಳವರೆಗೂ ಕೂಡ ಯುದ್ಧ ನಡೆಸುವಂತ ಶಕ್ತಿ ಸಾಮರ್ಥ್ಯ ಇರಾನ್ಗೆ ಇದೆ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ಮುಖ್ಯವಾಗಿ ಇರಾನ್ನ ದೇಶದ ಜನಸಂಖ್ಯೆ 9 ಕೋಟಿ ಮಾತ್ರನೇ. ಜೊತೆಗೆ ಒಂದು ಪುಟ್ಟ ರಾಷ್ಟ್ರ, ಕಚ್ಚಾ ತೈಲವನ್ನೇ ಆದಾಯಕ್ಕಾಗಿ ಅವಲಂಬಿಸಿರ್ತಕ್ಕಂಥ ರಾಷ್ಟ್ರ. ಆದ್ರೆ ಕಚ್ಚಾ ತೈಲವನ್ನು ಕೂಡ ರಫ್ತು ಮಾಡ್ಲಿಕ್ಕೆ ಆಗದೇನೆ ಹೆಚ್ಚಿನ ಆದಾಯವನ್ನು ಕೂಡ ಕಳಿಸ್ಲಿಕ್ಕೆ ಇರಾನ್ಗೆ ಸಾಧ್ಯ ಆಗಿರಲಿಲ್ಲ. ಆರ್ಥಿಕ ದಿಗ್ಬಂಧನಗಳನ್ನ ಇರಾನ್ನ ಮೇಲೆ ಅಮೆರಿಕವೇ ವಿಧಿಸಿತ್ತು. ಈ ಎಲ್ಲ ಆರ್ಥಿಕ ದಿಗ್ಬಂಧನದ ಹೊರತಾಗಿಯೂ ಕೂಡ ಇರಾನ್ ಇಷ್ಟೊಂದು ಪ್ರಬಲ ಸೇನೆಯನ್ನ ಕಟ್ಕೊಂಡಿದ್ದು ಹೇಗೆ ಮತ್ತು ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿ ಇಟ್ಕೊಂಡಿದ್ದು ಹೇಗೆ ಮತ್ತು ಸುದೀರ್ಘ ಅವಧಿವರೆಗೂ ಕೂಡ ಅಮೆರಿಕದಂತಹ ಪ್ರಬಲ ರಾಷ್ಟ್ರದ ವಿರುದ್ಧವೇ ಯುದ್ಧವನ್ನ ನಡೆಸ್ತಾ ಇರೋದು ಹೇಗೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಅಂದ್ರೆ ಇರಾನ್ ಮೊದಲಿಂದಲೂ ಕೂಡ ಅಮೆರಿಕದ ವಿರುದ್ಧವಾದಂತಹ ನಿಲುವನ್ನ ಹೊಂದಿದಂತಹ ರಾಷ್ಟ್ರ. ಡೆತ್ ಟು ಅಮೆರಿಕ ಅನ್ನೋ ಒಂದು ಘೋಷಣೆಯನ್ನ ಇರಾನ್ನ ನಾಯಕರುಗಳು, ಇರಾನ್ನ ಜನ ಮೊದಲಿಂದಲೂ ಕೂಡ ಕೂಗ್ತಾ ಇದ್ರು. ಹಾಗಾಗಿನೇ ಅಮೆರಿಕ ಮುಂದೊಂದು ದಿನ ನಮ್ಮ ಮೇಲೆ ದಾಳಿಯನ್ನ ಮಾಡುತ್ತೆ, ಯುದ್ಧವನ್ನ ಮಾಡುತ್ತೆ ಅನ್ನೋದು ಇರಾನ್ಗೆ ಮುಂಚೆನೆ ಗೊತ್ತಿತ್ತು. ಈ ಕಾರಣಕ್ಕಾಗಿ ಕಳೆದ 20-25 ವರ್ಷ, 35 ವರ್ಷದಿಂದಲೂ ಕೂಡ ಇರಾನ್ನ ಸರ್ಕಾರ, ಅಲ್ಲಿನ ಸೇನೆ ಅಮೆರಿಕದ ವಿರುದ್ಧ ಯುದ್ಧಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ನಡೆಸಿದೆ. ಮುಖ್ಯವಾಗಿ ಶಸ್ತ್ರಾಸ್ತ್ರಗಳನ್ನ ಮುಂಚಿತವಾಗಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಸಂಗ್ರಹಿಸಿಟ್ಕೊಂಡಿದೆ. ಈ ಶಸ್ತ್ರಾಸ್ತ್ರಗಳನ್ನ ಭೂಮಿಯ ಮೇಲೆ ಯಾವುದೋ ಒಂದು ಗೋಡನ್ ನಲ್ಲಿ ಸಂಗ್ರಹಿಸಿಟ್ಕೊಂಡಿಲ್ಲ, ಅಥವಾ ತನ್ನ ಸೇನಾಗಾರಗಳಲ್ಲಿ ಅಥವಾ ಸೇನೆಯ ಕಂಟೋನ್ಮೆಂಟ್ ಪ್ರದೇಶಗಳಲ್ಲಿ ಸಂಗ್ರಹಿಸಿಟ್ಕೊಂಡಿಲ್ಲ. ಬದಲಿಗೆ ಭೂಮಿಯ ಒಳಗಡೆ ಸುರಂಗವನ್ನ ಕೊರೆದು 300-400 ಅಡಿ ಆಳದಲ್ಲಿ ಒಂದು ಮಿಸೈಲ್ ಸಿಟಿಗಳನ್ನ, ಡ್ರೋನ್ ಸಿಟಿಗಳನ್ನ ನಿರ್ಮಾಣವನ್ನ ಮಾಡಿ ಅಲ್ಲಿ ಸಂಗ್ರಹಿಸಿಟ್ಕೊಂಡಿದೆ. ಹಾಗಾಗಿ ಆ ಒಂದು ಶಸ್ತ್ರಾಸ್ತ್ರಗಳು ಎಲ್ಲಿವೆ ಅನ್ನೋದು ಅಮೆರಿಕಕ್ಕೂ ಕೂಡ ನಿಖರವಾಗಿ ಗೊತ್ತಿಲ್ಲ ಮತ್ತು ಅವುಗಳ ಮೇಲೆ ದಾಳಿಯನ್ನು ನಡೆಸಲಿಕ್ಕೂ ಕೂಡ ಅಮೆರಿಕಕ್ಕೆ ಸಾಧ್ಯವಾಗುದಿಲ್ಲ. ಯಾವುದೇ ಒಂದು ಬಾಂಬ್ ಹಾಕಿದ್ರು ಕೂಡ 300-400 ಅಡಿ ಆಳದವರೆಗೂ ಹೋಗಿ ಡ್ಯಾಮೇಜ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿನೇ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ ಎಲ್ಲವನ್ನೂ ಕೂಡ 300-400 ಭೂಮಿಯಿಂದ 300-400 ಅಡಿ ಆಳದವರಲ್ಲಿ ಸಂಗ್ರಹಿಸಿ ಇಟ್ಕೊಂಡಿದೆ. ಜೊತೆಗೆ ಬೇರೆ ಬೇರೆ ಯುದ್ಧಗಳಲ್ಲಿ ಅಮೆರಿಕ ಹೇಗೆ ಗೆಲ್ತು ಮತ್ತು ಬೇರೆ ರಾಷ್ಟ್ರಗಳು ಯಾವ ಕಾರಣಕ್ಕಾಗಿ ಯುದ್ಧದಲ್ಲಿ ಸೋತು ಅನ್ನೋದ್ರ ಬಗ್ಗೆ ಇರಾನ್ನ ಸೇನಾಧಿಕಾರಿಗಳು ಅಧ್ಯಯನವನ್ನು ನಡೆಸಿದ್ರು. ಮುಖ್ಯವಾಗಿ ಇರಾಕ್ ವಿರುದ್ಧದ ಯುದ್ಧದಲ್ಲಿ ಇರಾಕ್ನ ಸೇನೆಯ ಸೋಲಿಗೆ ಕಾರಣ ಏನು, ಸದ್ದಾಂ ಹುಸೇನ್ ಸೋಲಿಗೆ ಕಾರಣ ಏನು ಅನ್ನೋದನ್ನ ಇರಾನ್ ಅಧ್ಯಯನ ನಡೆಸಿತ್ತು. ಆ ಯುದ್ಧದಲ್ಲಿ ಮುಖ್ಯವಾಗಿ ಎಲ್ಲಾ ಅಧಿಕಾರವೂ ಕೂಡ ಸದ್ದಾಂ ಹುಸೇನ್ ನಲ್ಲಿ ಕೇಂದ್ರೀಕೃತವಾಗಿತ್ತು. ಸೇನೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಸದ್ದಾಂ ಹುಸೇನ್ ಅವರ ಅಪ್ರೂವಲ್ ಬೇಕಾಗಿತ್ತು. ಈ ಒಂದು ತಪ್ಪು ಇರಾನ್ನ ಸೇನೆಯಿಂದ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇರಾನ್ ಸೇನೆಯಲ್ಲಿ ಎಲ್ಲವನ್ನೂ ಕೂಡ ವಿಕೇಂದ್ರೀಕರಣ ಮಾಡಲಾಗಿದೆ. ಸೇನೆ ಕಮಾಂಡರ್ ಆಗಲಿ ಅಥವಾ ಸುಪ್ರೀಂ ಲೀಡರ್ ಒಪ್ಪಿಗೆ ಇಲ್ಲದೇನೆ ಕೂಡ ಸೇನೆ ಕಾರ್ಯಾಚರಣೆಯನ್ನು ನಡೆಸತಕ್ಕಂತಹ ಅವಕಾಶ ಇರಾನ್ ಸೇನೆಗೆ ಇದೆ. ಈ ಒಂದು ಅವಕಾಶವನ್ನೇ ಬಳಸ್ಕೊಂಡೇ ಈಗ ಇರಾನ್ ತನ್ನ ವಿಕೇಂದ್ರೀಕೃತ ಶಕ್ತಿ ಮತ್ತು ಅಧಿಕಾರವನ್ನೇ ಬಳಸ್ಕೊಂಡೇ ಇಸ್ರೇಲ್ನ ವಿರುದ್ಧ, ಅಮೆರಿಕದ ವಿರುದ್ಧ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳಾದಂತಹ ಗಲ್ಫ್ ರಾಷ್ಟ್ರಗಳ ವಿರುದ್ಧ ಈಗ ಮಿಸೈಲ್ ದಾಳಿಗಳನ್ನ ನಡೆಸ್ತಾ ಇದೆ. ಒಬ್ಬೊಬ್ಬ ಪ್ರತಿ ರಾಜ್ಯದ ಕಮಾಂಡರ್ ಕೂಡ ಪ್ರತ್ಯೇಕವಾಗಿಯೇ ಸ್ವತಂತ್ರವಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಮತ್ತು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿ ಇಟ್ಕೊಳ್ಳಲಾಗಿದೆ ಮತ್ತು ಯುದ್ಧಕ್ಕೆ 35 ವರ್ಷಗಳಿಂದ ಸಿದ್ಧತೆಯನ್ನು ನಡೆಸಿಕೊಂಡಿರೋದ್ರಾಗಿ ಹೆಚ್ಚಿನ ಶಸ್ತ್ರಾಸ್ತ್ರಗಳು ಕೂಡ ಇವೆ. ಈಗ ಅಮೆರಿಕದಂತ ಬಲಾಢ್ಯ ರಾಷ್ಟ್ರದ ವಿರುದ್ಧವೂ ಕೂಡ ಇನ್ನ ಮುಂದಿನ 6 ತಿಂಗಳವರೆಗೂ ಕೂಡ ನಾವು ಯುದ್ಧವನ್ನು ನಡೆಸುವಂತ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದ್ದೇವೆ ಅಂತ ಹೇಳಿ ಇರಾನ್ನ ವಿದೇಶಾಂಗ ಸಚಿವ ಮೊಹಮ್ಮದ್ ಅಬ್ಬಾಸ್ ಅರ್ಗಾಚಿ ಕೂಡ ಹೇಳಿದ್ದಾರೆ. ಆದ್ರೆ ಈಗ ಅಮೆರಿಕಕ್ಕೆ ಇಷ್ಟೊಂದು ಸುದೀರ್ಘ ಕಾಲದವರೆಗೂ ಕೂಡ ಯುದ್ಧವನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪ್ರತಿನಿತ್ಯ $1 ಬಿಲಿಯನ್ ನಿಂದ $2 ಬಿಲಿಯನ್ ವರೆಗೂ ಕೂಡ ಖರ್ಚು ಅಮೆರಿಕದ ಸೇನೆಗೆ ಬರ್ತಾ ಇದೆ. ಹಾಗಾಗಿ ಯುದ್ಧವನ್ನ ನಿಲ್ಲಿಸಬೇಕು ಅಂತೇಳಿ ಈಗ ಅಮೆರಿಕದ ಜನನೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯುದ್ಧ ಈಗ ತಿಂಗಳುಗಟ್ಟಲೆ ನಡೆಯೋದಿಲ್ಲ, ಕೇವಲ 2-3 ವಾರ ಮಾತ್ರ ನಡೆಯುತ್ತೆ ಅಂತೇಳಿ ಈಗ ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಕೂಡ ಸ್ಪಷ್ಟವಾಗಿ ಹೇಳುವಂತಹ ಪರಿಸ್ಥಿತಿಗೆ ಇರಾನ್ ಸೇನೆ ತಂದಿಟ್ಟಿದೆ. ಈಗ ಯುದ್ಧವನ್ನ ಬೇಗ ಮುಗಿಸಲೇಬೇಕಾದಂತಹ ಒತ್ತಡವನ್ನ ಅಮೆರಿಕದ ಮೇಲೆ ಇರಾನ್ ಸೇನೆನೇ ಸೃಷ್ಟಿ ಮಾಡಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.